ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ವಿಡಿಯೋ ಲಾಸ್ಟ್ ವಿಡಿಯೋದ್ರದ್ದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ರೈಲ್ವೆ ಸ್ಟೇಷನಿಂದ ಬಂದು ರೂಮ್ಸ್ ಬುಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಫಸ್ಟ್ ನಾವೆಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ವಿ. ಯಾಕಂದರೆ ನೈಟ್ ಪೂರ್ತಿ ನಮಗೆ ನಿದ್ದೆನೇ ಇರಲಿಲ್ಲ. ಸೊ ರೆಸ್ಟ್ ಮಾಡೋಣ ಅಂಥೇಳಿ ರೆಸ್ಟ್ ಮಾಡಿ ಅದಾದಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿ ಆಗ್ತಾ ಇದ್ವಿ. ಎಲ್ಲರೂ ಸಖತ್ತಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಟ್ವಿ. ನೋಡಿದ್ರೆ ನಮ್ಮ ಯಜಮಾನ್ರು ನನ್ನ ಮಗ ಹಿಂದೆನೇ ಸೇರಿಕೊಂಡ್ರು. ಏನು ಮಾಡ್ತಿದ್ದಾರಪ್ಪ ಅಂತ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಯಜಮಾನ್ರು ನನ್ನ ಮಗನ ಪಂಚೆ ಉಡ್ಸ್ಕೊಂಡು ನಿಂತಿದ್ದಾರೆ. ನಮ್ಮ ಯಜಮಾನ್ರಿಗೆ ಸರಿಯಾಗಿ ಪಂಚೆ ಉಟ್ಕೊಳಕ್ಕೆ ಬರಲ್ಲ, ನನ್ನ ಮಗನೂ ಉಡಿಸ್ತವ್ರಲ್ಲಪ್ಪ ಅಂತ ನಾನು ನಕ್ಕೊಂಡು ನೋಡ್ಕೊಂಡು ನಿಂತಿದ್ದೆ. ನನ್ನ ಮಗ ಅಂತೂ ಹಳ್ಳಿ ಸ್ಟೈಲಲ್ಲಿ ತಲೆಗೆ ಟವಲ್ ಗಿವಲೆಲ್ಲ ಕಟ್ಕೊಂಡು ರೆಡಿಯಾಗಿ ನಿಂತ್ಕೊತಾ ಇದ್ದ. ಆಮೇಲೆ ಬೇಡಪ್ಪ ನಾವು ಹೋಗ್ತಿರೋ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ತೆಗೆಸ್ತಾ ಇದ್ದೆ. ನಾನೇನು ಮಾಡಿದ್ರು ನಮ್ಮಮ್ಮ ಏನಾದರೂ ಒಂದು ಹೇಳ್ತಾ ಇರ್ತಾರಲ್ಲ ಅಂತ ನನ್ನ ಮಗ ನನ್ನೇ ನೋಡ್ತಾ ಇದ್ದ. ಹಾಗೆ ನಮ್ಮ ಯಜಮಾನ್ರು ಹಂಗೂ ಹಿಂಗೂ ಮಾಡಿ ಹೆಂಗೋ ಪಂಚೆ ಅಂತೂ ಉಡಿಸ್ಬಿಟ್ರು. ಚೆನ್ನಾಗೇ ಉಡಿಸಿದ್ದಾರೆ. ಇವ್ರನ್ನ ನೋಡಿ ಅಲ್ಲೊಬ್ರು ಆಂಟಿ ತಲೆ ಕೆರ್ಕೊಂಡು ನಿಂತಿದ್ದಾರೆ. ಇವರೇನಪ್ಪ ರೂಮಲ್ಲಿ ರೆಡಿ ಆಗೋದು ಬಿಟ್ಟು ಆಚೆ ಬಂದು ರೆಡಿ ಆಗ್ತಿದ್ದಾರೆ ಅಂತ ಹಂಗೆ ಅಂಕಲ್ ಆಂಟಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲೇ ಹಳ್ಳಿ ಜನ ಕೇಳಬೇಕಾ, ಯಾರಿಗೂ ಕೇರ್ ಮಾಡಲ್ಲ. ಅಲ್ಲೇ ಪಂಚೆ ಕಟ್ಕೊಂಡ್ರು, ನನ್ನ ಮಗನ್ನು ಎತ್ಕೊಂಡ್ರು, ಸೀದಾ ಬಂದರು. ಹಾಗೆ ಲಿಫ್ಟ್ ಹತ್ರ ಬಂದರೆ ಈ ಆಂಟಿ ಬೇರೆ ನನ್ನ ಮಗನ್ನೇ ನೋಡ್ತಾಯಿದ್ರು. ಕ್ಯಾಮ್ರಾ ಬೇರೆ ಆನ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಸೈಲೆಂಟಾಗಿ ಆ ಕಡೆ ತಿರ್ಕೊಂಡ್ಬಿಟ್ರು. ಇಲ್ಲಿಂದ ಕೆಳಗಡೆವರೆಗೂ ಮೆಟ್ಲು ಇಳ್ಕೊಂಡು ಹೋಗೋಕ್ಕೆ ಸೋಂಬೇರಿ ತಂದಿಂದ ಎಲ್ಲರೂ ಲಿಫ್ಟಲ್ಲಿ ಹೋದ್ವಿ. ಎಲ್ಲರೂ ಒಂದು ರೇಂಜಿಗೆ ಮೇಕಪ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಯಾರಿಗೂ ಮೆಟ್ಲು ಇಳ್ಕೊಂಡು ಹೋಗಬೇಕು ಅಂತ ಯಾರಿಗೂ ಮೈಂಡ್ಸೆಟ್ ಇರಲಿಲ್ಲ. ಅದಕ್ಕೆ ಎಲ್ಲರೂ ಲಿಫ್ಟಲ್ಲೇ ಕೆಳಗಡೆ ಬಂದ್ವಿ. ಅಲ್ಲಿ ರಿಸೆಪ್ಷನ್ ಹತ್ರ ಒಬ್ರು ಹೇಳಿದರು, ತುಂಬ ಬಿಸಿಲಿರುತ್ತೆ, ಸ್ಲಿಪ್ಪರ್ ಹಾಕ್ಕೊಂಡೋಗಿ ಅಂತ ಹೇಳಿದರು. ನಾವು ಇಲ್ಲ ನಾವು ದೇವ್ರ ದರ್ಶನ ಸ್ಲಿಪ್ಪರ್ ಹಾಕೊಳ್ದೇ ಹೋಗಿ ದರ್ಶನ ಮಾಡ್ತೀವಿ ಅಂತೇಳಿ ಬಂದ್ವಿ. ಆಹಾಹಾ, ಏನು ಬಿಸಿಲಂದರೆ ಕಾಲಿಗೆ ತಣ್ಣೀರು ಹೋದಂಗೆ ಆಗ್ತಿತ್ತು, ಅಷ್ಟು ಬಿಸಿಲಿತ್ತು. ಹಾಗೇ ಬರ್ತಾ ಹೂವು ಕಾಣಿಸ್ತು. ನಮ್ಮ ಮಮ್ಮಿ ಎಲ್ರಿಗೂ ಹೂವು ಕೊಡಿಸಿದ್ರು. ನಾವು ಎಲ್ರೂ ಹೂವು ಮುಡ್ಕೊಂಡು ದೇವಸ್ಥಾನ ಕಡೆ ನಡ್ಕೊಂಡು ಬರ್ತಾ ಇದ್ವಿ. ದೇವಸ್ಥಾನ ಹತ್ರ ಬರ್ತಿದ್ದಂಗೆ ಆ ದೇವ್ರ ಮಹಿಮೆಯಿಂದ ಏನೋ ಗೊತ್ತಿಲ್ಲ, ಯಾವ ಸುಸ್ತೂ ಕಾಣಿಸ್ತಿಲ್ಲ, ಯಾವ ನಿದ್ದೆನೂ ಕಾಣಿಸ್ತಿಲ್ಲ. ಎಲ್ಲ ಹೊರಟೋಗಿ ಫುಲ್ಲು ಜೋಶಲ್ಲೇ ದೇವಸ್ಥಾನ ಒಳಗಡೆ ಬಂದ್ವಿ. ಹಿಡ್ಕಲಿ ನಿದ್ದೆ ಮಾಡ್ತಾವ.
ಅಕ್ಕ ದೀಪ ಕರೀಲಿ. ನಾವೆಲ್ಲರೂ ರೆಡಿಯಾಗೋಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು. ಪಾಪ ನನ್ನ ಮಗನಿಗೆ ನಿದ್ದೆ ಟೈಮು, ಅವ್ನು ನಿದ್ದೆಗೆ ಹೋಗ್ಬಿಟ್ಟಿದ್ದ. ಭಕ್ತಿಯಿಂದ ದೇವ್ರ ಕೈ ಮುಗಿಯೋಣ ಅಂತ ಅಂದ್ಬಿಟ್ಟು ಫಸ್ಟ್ ಫೋನ್ ಆಯ್ತು ಒಳಗಡೆ ಇಟ್ಬಿಟ್ಟು ದೇವ್ರ ದರ್ಶನ ಮಾಡೋಕ್ಕೆ ಹೊರಟ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದೇವ್ರನ್ನ ನೋಡಿ ಮನಸ್ಸು ತೃಪ್ತಿ ಆಯಿತು. ಎಷ್ಟೆಷ್ಟೋ ದೂರದಿಂದ ಬಂದಿರೋರಿಗೆ ಇಷ್ಟು ಚೆನ್ನಾಗಿ ಭಗವಂತನ ದರ್ಶನ ಆದರೆ ಮನ್ಸಿಗೆ ಒಂಥರ ನೆಮ್ಮದಿ ಸಿಗ್ದಂಗೆ ಆಗುತ್ತೆ. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದು ದೇವ್ರಿಗೆ ಮನಸಾರೆ ಕೈ ಮುಗಿದು ಎದ್ವಿ ಅಲ್ಲಿಂದ. ಅಲ್ಲಿಂದ ಮುಂದೆ ಬರ್ತಾ ದೇವ್ರ ಫೋಟೋಗಳು ತೊಗೋಬೇಕು ಅಂತ ಅಂದ್ಕೊಂಡಿದ್ವಲ್ಲ ಅಂದ್ಬಿಟ್ಟು ದೇವ್ರ ಫೋಟೋಗಳ ಹತ್ರ ಬಂದ್ವಿ. ಏನಪ್ಪ ಅಂದರೆ ದೇವಸ್ಥಾನದ ಒಳಗಡೆಯಿಂದನೇ ದೇವ್ರ ಫೋಟೋ ತೊಗೊಂಡೋಗ್ಬೇಕು ಅನ್ನೋದೊಂದು ನಂಬಿಕೆ ಮತ್ತು ಒಂದು ಭಕ್ತಿ, ಅದೊಂದು ಆಸೆ. ಅದರಿಂದ ಅಲ್ಲೇ ತೊಗೊಳ್ಳೋಣ ಅಂತ ತೊಗೋತಾ ಇದ್ವಿ. ಇಲ್ಲಿ ಬಂದ್ಬಿಟ್ಟು ನಾವು ಅಮೌಂಟ್ ಪೇ ಮಾಡಬೇಕಿತ್ತು. ಇಲ್ಲಿ ಬಂದು ನೋಡಿದ್ರೆ ತುಂಬಾ ದೇವ್ರಿಗೆ ಸಂಬಂಧಪಟ್ಟಿದ್ದ ವಸ್ತುಗಳಿತ್ತು. ನನಗಂತೂ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಅದನ್ನೆಲ್ಲ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ತೊಗೋಬೇಡ ಅಂತ ನಮ್ಮ ಮಮ್ಮಿ ಹೇಳಿದ್ರು. ದೊಡ್ಡವ್ರು ಹೇಳೋದನ್ನು ಸರಿನೇ ಅಲ್ವಾ ಅಂತ ಅಂದ್ಕೊಂಡು ಆಚೆ ಬಂದ್ವಿ. ಬಂದಾದಮೇಲೆ ಇಲ್ಲಿ ಒಂದಷ್ಟು ವೀಡಿಯೋಸು ಫೋಟೋಸ್ಗಳನ್ನ ತೊಗೊಂಡ್ವಿ. ಇಲ್ಲಿಗೆ ಬಂದಮೇಲೆ ಹಾಗೆ ಹೋಗೋಕ್ಕಾಗುತ್ತಾ, ನಾವು ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡ್ವಿ. ನೋಡ್ಕೊಂಬನ್ನಿ. ಅವ್ನು ಕತ್ತು ನೋಡಿ ಹೆಂಗೆ ಕಟ್ಕೊಡೋನೆ. ಜಸ್ಟ್ ಕೈ ಮುಗಿ ಕೈ ಮುಗಿ. ಅಲ್ಲಿಂದ ಊಟ ಮಾಡೋಣ ಅಂತ ಹೇಳಿ ಪ್ರಸಾದ ಕೊಡ್ತಿರ್ತಾರೆ, ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಿರ್ತಾರಂತೆ. ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಕ್ಕಪಕ್ಕ ಅಂತೂ ತುಂಬಾ ಆಟ ಸಾಮಾನುಗಳಿತ್ತು. ನನ್ನ ಮಗನಿಗೆ ಫೇವ್ರೆಟ್ ಪ್ಲೇಸ್ ಆಗಿಬಿಟ್ಟಿತ್ತು. ಅವನಂತೂ ಅಲ್ಲಿ ಇಲ್ಲಿ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಂಡೇ ಬರ್ತಾಯಿದ್ದ. ಊನಪ್ಪ ಕೊಡಿಸ್ತೀವಿ ಅಂತ ಹೇಳ್ಕೊಂಡು ನಾವು ಕರ್ಕೊಂಬಂದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾವು ಏನು ಮಾಡಿದ್ವಿ, ಹೇಗೆ ಬೆಂಗಳೂರಿಗೆ ಬಂದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಹೇಳಿ, ಪ್ಲೀಸ್ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ಸೇರುತ್ತೆ. ವಿಡಿಯೋ ನೋಡಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.